ಹೇಳ್ದಂಗೆ ಹೆಂಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ಅಂತಂದ್ರೆ ಪ್ರತಿಯೊಂದಕ್ಕೂ ಹೋರಾಟ ಮಾಡಲೇಬೇಕು. ಈಗ ನಮಗೇನಾದ್ರೂ ಒಂದು ಬೇಕು ಅಂದ್ರೆ ನಾವು ಹೋರಾಟ ಮಾಡಿದ್ರೆ ನಮ್ಗೆ ಸಿಗುತ್ತೆ, ಇಲ್ಲಾಂದ್ರೆ ಅದು ಸಿಗೋದೇ ಇಲ್ಲ. ಈಗ ನೀವೇನು ಆರೋಗ್ಯ ಹಕ್ಕು ಅಂತ ಹೇಳಿದ್ರೆ ಇದಕ್ಕೆ ಹೋರಾಟ ಮಾಡಬೇಕು, ಎಲ್ಲವೂ ಸರಿ. ಸರ್ಕಾರ ಅದೇ ಮುಂದೆ ಬಂದು ಯಾಕೆ ಜಾರಿ ಮಾಡಬಾರ್ದು? ಈಗ ನಾವು ಹೋರಾಟ ಮಾಡೋರ್ಗು ಕಾಯೋದು ಬಿಟ್ಟು ಈಗೆಲ್ಲ ಪ್ರತಿಯೊಬ್ರು ಕೂಡ ದುಡಿಯೋದೇನಕ್ಕೆ? ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ನಾವಿರೋವರೆಗೂ ನಾವು ಚೆನ್ನಾಗಿರ್ಬೇಕು. ಯಾಕೆಂದ್ರೆ ಯಾವ ರೀತಿ ಆಗಿದೆ ಅಂತಂದ್ರೆ ಈ ಕ್ಷಣ ಇದ್ದವ್ರು ಇನ್ನೊಂದು ಕ್ಷಣಕ್ಕಿರಲ್ಲ. ಹಾಗಾಗಿ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಸರ್ಕಾರ ಯಾಕೆ ಇಷ್ಟೆಲ್ಲ ಅನುಕೂಲ ಇದ್ರು ಜಾರಿ ಮಾಡಕ್ಕೆ ಯಾಕೆ ಮನ್ಸು ಮಾಡ್ತಾ ಇಲ್ಲ ಸರ್? ನೋಡಿ, ಸರ್ಕಾರಕ್ಕೆ ಪೊಲಿಟಿಕಲ್ ವಿಲ್ ಪವರ್ ಇಲ್ಲ. ಎಜುಕೇಟೆಡ್ ಆಗಿರೋಂಥವನು, ಸಮಾಜ ಬಗ್ಗೆ ಕಳ್ಕಳಿ ಇರೋವಂಥದ್ದು, ಜನರ ಬಗ್ಗೆ ಕಳ್ಕಳಿ ಇರೋಂಥ ವ್ಯಕ್ತಿಗಳು ಆರಿಸಿ ಬರ್ತಾ ಇಲ್ಲ. ಇವಾಗ ಕುಕ್ಕರ್ ಭಾಗ್ಯ, ನಿಕ್ಕರ್ ಭಾಗ್ಯ, ಲಿಕ್ಕರ್ ಭಾಗ್ಯಗಳನ್ನು ಕೊಟ್ಟು ಸರ್ಕಾರ ಜನರ ಏನಿದೆ ಅದು ಟ್ಯಾಕ್ಸ್ ಪೇಯರ್ಸ್ ಮನಿನ ಹಾಳು ಮಾಡ್ತಾ ಇದೆ. ಎಲ್ಲೂ ಅವ್ರು ಪರ್ಟಿಕ್ಯುಲರ್ ಆಗಿ ಜನರಿಗೆ ಉಪಯೋಗ ಹಾಕೋದು ಮಾಡ್ತಾ ಇಲ್ಲ. ಜನಕ್ಕೆ ಬೇಕಾಗಿರೋಂಥದ್ದು ಎರಡೇ ಭಾಗ್ಯ, ಶಿಕ್ಷಣ ಭಾಗ್ಯ, ಆರೋಗ್ಯ ಭಾಗ್ಯ, ಎರಡೇ ಭಾಗ್ಯ ಬೇಕಾಗಿರೋದು. ಒಬ್ಬ ವ್ಯಕ್ತಿ 40,000 ದುಡಿದ್ರೂ ಅವ್ರ ಮಕ್ಕಳ ಶಿಕ್ಷಣಕ್ಕೋ, ಅವ್ರ ತಂದೆ ತಾಯಿ ಹೆಲ್ತ್ಗೋ ಇದಕ್ಕೆ ಖರ್ಚು ಮಾಡ್ತಾ ಇದ್ದಾನೆ. ಎಷ್ಟು 50,000 ದುಡಿದ್ರೂ ಉಳಿತಾನೆ ಇಲ್ಲ. ಹೆಲ್ತ್ ಇನ್ಶೂರೆನ್ಸು, ಈಗ ಸರ್ಕಾರಿ ಸ್ಕೀಮ್ಗಳು ಇದ್ದಾವೆ. ಈಗ ಆಯುಷ್ಮಾನ್ ಭಾರತ್ ಅಂತ ಕೇಂದ್ರ ಸರ್ಕಾರದಿದೆ, ಆರೋಗ್ಯ ಕರ್ನಾಟಕದ ರಾಜ್ಯ ಸರ್ಕಾರದಿದೆ. ಈ ಸ್ಕೀಮ್ಗಳು ಒಂದು ಥರ ಸ್ಕ್ಯಾಮ್ ಥರ ರೂಪುಗೊಂಡು ಇದ್ದಾವೆ. ನಾನೇ ಯಾಕಂದ್ರೆ ನಾನು ಡಾಕ್ಟರಾಗಿ ಬೇರೆ ಬೇರೆ ಹಾಸ್ಪಿಟ್ಲ್ ಕಳಿಸಿದಾಗ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಹೋಗಿ ತೋರಿಸಿದ್ರೆ ಇಲ್ಲ ರೀ ನಾವು ಸರ್ವಿಸ್ ಕೊಡಲ್ಲ ಅಂತ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಹೇಳ್ತಾ ಇದ್ದಾರೆ. ಯಾಕಂದರೆ ಪ್ರೈವೇಟ್ ಹಾಸ್ಪಿಟ್ಲ್ ಜೊತೆ ಇವರು ಎಂಪ್ಯಾನಲ್ಡ್ ಮಾಡ್ಕೊಂಡಿದ್ದಾರೆ, ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ಆದರೆ ಅವರಿಗೆ ಇವರು ದುಡ್ಡೇ ಕೊಟ್ಟಿಲ್ಲ. ಸರ್ಕಾರ ಒಡಂಬಡಿಕೆ ಮಾಡ್ಕೊಂಡ್ಮೇಲೆ ಅವ್ರ ಕಂಡೀಷನ್ಸ್ ಪ್ರಕಾರ ಅದನ್ನು ಫಾಲೋ ಮಾಡಬೇಕಲ್ವ. ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹೋಗಿ ತೊಗೋಬೋದು ಆಯುಷ್ಮಾನ್ ಭಾರತ್ ಕಾರ್ಡಿಂದ. ಆದರೆ ಆ ಪ್ರೈವೇಟ್ ಹಾಸ್ಪಿಟಲ್ದವ್ರಿಗೆ ಇವ್ರು ಕ್ಲೇಮ್ ಮಾಡಿ ದುಡ್ಡೇ ಕೊಟ್ಟಿಲ್ಲ. ನೂರಾರು ಕೋಟಿ ರೂಪಾಯಿ ದುಡ್ಡು ಪೆಂಡಿಂಗ್ ಇದೆ. ಹಾಗಾಗಿ ಈ ಸರ್ಕಾರಿ ಸ್ಕೀಮ್ಗಳು ಏನು ಕಾರ್ಡ್ ಇದ್ದಾವೆ, ಆಯುಷ್ಮಾನ್ ಭಾರತ್ ಕಾರ್ಡ್ ಆಗಲಿ, ಆರೋಗ್ಯ ಕರ್ನಾಟಕ ಕಾರ್ಡ್ ಆಗಲಿ, ಸರ್ಕಾರದ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದರೆ ಅವ್ರು ಎಂಟರ್ಟೈನೇ ಮಾಡ್ತಾ ಇಲ್ಲ. ಇಲ್ಲಿ ಅವ್ರು ಬೋರ್ಡೇ ಹಾಕಿದ್ದಾರೆ ಹೊರಗಡೆ, ಏನಂದರೆ ಇಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡು, ಆರೋಗ್ಯ ಕರ್ನಾಟಕ ಕಾರ್ಡನ್ನು ನಾವು ಇದಕ್ಕೆ ಸ್ವೀಕರಿಸಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಕಾರಣ ಸರ್ಕಾರ ಅಲ್ಲಿ ದುಡ್ಡು ಕೊಡ್ತಾ ಇಲ್ಲ. ಏನಾಗ್ತಾಯಿದೆ ಗೊತ್ತಾ, ನಮ್ಮ ದುಡ್ಡು, ನಮ್ಮ ತೆರಿಗೆ ಹಣ ದುಡ್ಡು, GST, SGST, ನಾವು ಒಂದು ಸಿಗರೇಟ್ ತೊಗೊಳ್ಳಿ, ಒಂದು ಬಿಸ್ಕೆಟ್ ಪಕೆಟ್ ತೊಗೊಳ್ಳಿ, ಒಂದು ವಾಟರ್ ಬಾಟಲ್ ತೊಗೊಳ್ಳಿ, ಏನು ತೊಗೊಂಡ್ರೆ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ತಾಯಿದ್ವಿ 18%ನ. ಆ ಟ್ಯಾಕ್ಸ್ ದುಡ್ಡನ್ನು ಪ್ರಾಪರಾಗಿ ಯುಟಿಲೈಸ್ ಆಗ್ತಾನೇ ಇಲ್ಲ. ಈಗ ಎಲ್ಲರೂ MLAಗಳು MP ಗಳಿಗೆ ನೋಡಿ, ಅವ್ರು ಇರ್ತಾರೆ ಎಲೆಕ್ಷನ್ ಟೈಮಲ್ಲಿ 10 ಕೋಟಿ ಘೋಷಣೆ ಮಾಡಿದ್ರು ಅವ್ರು ಫಸ್ಟ್ ಟೈಮ್ ಎಲೆಕ್ಷನ್ ಇದ್ದಾಗ. ಬರೋ ವರ್ಷದಲ್ಲಿ 20 ಕೋಟಿ ಆಗುತ್ತೆ. ಅವ್ರು ಬಂದಿರೋದು ಸಮಾಜ ಸೇವೆಗೆ. ಹಾಗಾಗಿ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿ ಎಲ್ಲಾದರೂ ಇದ್ದರೆ 224 MLAಗಳು ಏನಿದಾರಲ್ಲ, ಇವ್ರ ಮನೆಗಳು 2 ಎಕರೆಗಳು ಮನೆಗಳು ಇದ್ದಾವೆ. ಇವ್ರದ್ದು ಪಬ್ಬು, ಪೆಟ್ರೋಲ್ ಬಂಕು, ಮೆಡಿಕಲ್ ಕಾಲೇಜು, ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ದುಡ್ಡು ಎಲ್ಲ ಅಲ್ಲೇ ಹೋಗಿರೋಂಥದ್ದು. ಎಲ್ಲೂ ನಮ್ಮದು ಲಾಸ್ ಆಗಿಲ್ಲ. ಆದರೆ ಲಾಸ್ ಅಂದ್ರೇನು, ಅವ್ರವ್ರ ಸರ್ಕಾರ ಪ್ರಕಾರ, ಕಾನೂನು ಪ್ರಕಾರ ಲೀಗಲೈಸ್ಡ್ ಕರಪ್ಷನ್ ಮಾಡ್ಕೊಂಡಿರೋಂಥದ್ದು. ಇದು ದುರಾದೃಷ್ಟ. ಹಾಗಾಗಿ ಜನ ಎಲ್ಲ ಆರೋಗ್ಯ ಹಕ್ಕು ಕಾನೂನು ಜಾರಿಗೋಸ್ಕರ ಎಲ್ಲರೂ ಹೋರಾಟ ಮಾಡಬೇಕಾದ್ರೆ ಸುಮಾರು ನಾನು 5 ವರ್ಷದಿಂದನೂ ಬೆಂಗಳೂರು ಪ್ರೆಸ್ ಕ್ಲಬ್ಬಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಈ ಆರೋಗ್ಯ ಹಕ್ಕುಗೋಸ್ಕರ ಯಾತ್ರೆ ಮಾಡಿದ್ದೀನಿ. ಜನರಲ್ಲಿ ಜಾಗೃತಿ ಮೂಡಿಸಿದ್ದೀನಿ. ಭಾಳ ಜನಕ್ಕೆ MLA MPಗಳು ಕೇಳಿದರೆ ಅವ್ರಿಗೆ ಅರ್ಥನೇ ಆಗೋದಿಲ್ಲ ಇದನ್ನು. ಕಾರಣ ಅವ್ರಿಗೇನು ಗೊತ್ತೇ ಇಲ್ಲ ಅದನ್ನು, ಮತ್ತು ಅವ್ರಿಗೆ ಗೊತ್ತಾಗಬೇಕೋದಿಲ್ಲ, ಅವ್ರು ಅರ್ಥನೂ ಮಾಡ್ಕೊಳ್ಳೋದಿಲ್ಲ. ಜನಕ್ಕೆ ನೀವು ಹೇಳಿದಾಗೆ ಜನಕ್ಕೆ ನಮ್ಮ ಹಕ್ಕಿಗಳಿಗೋಸ್ಕರ ನಾವು ಪ್ರೊಟೆಸ್ಟ್ ಮಾಡಬೇಕಾಗಿದ್ದು, ಧರಣಿ ಮಾಡಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ನಾವೆಲ್ಲರೂ ಧ್ವನಿ ಎತ್ತಬೇಕು ಅಂತ ಕೇಳ್ತಾ ಇರ್ತೀನಿ. ಹೌದು ಸರ್, ಈಗ ಅದೇ ಪರಿಸ್ಥಿತಿ ಬಂದಿದೆ. ನಮ್ಮ ಹಕ್ಕಿಗೆ ನಾವೇ ಹೋರಾಟ ಮಾಡಬೇಕು. ಯಾಕೆಂದ್ರೆ ಅವ್ರಿಗೆ ಹೋಗಿ ಓಕೆ ನಿಮ್ಗೆ ಈ ಹಕ್ಕಿದೆ, ನೀವು ಇದನ್ನ ಬಳಕೆ ಮಾಡ್ಕೊಳ್ಳಿ ಅಂತ ಯಾರು ಕೂಡ ಬಂದು ಹೇಳಲ್ಲ. ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಿದ್ರೇ ಸಿಗೋದು. ನೀವು ಹೇಳ್ತಾ ಇದ್ರಿ ಆರೋಗ್ಯ ಹಕ್ಕಿನ ಬಗ್ಗೆ ಮಾತನಾಡ್ತಾ ಇದ್ರಿ. ಉಚಿತ ಆರೋಗ್ಯ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಆರೋಗ್ಯನೇ. ಈಗ ಅಲ್ಲಿ ಬಸ್ ಫ್ರೀ ಕೊಡ್ತೀವಿ, ಅದನ್ನ ಕೊಡ್ತೀವಿ, ಇದನ್ನ ಕೊಡ್ತೀವಿ ಅಂತ ಹೇಳೋದಕ್ಕಿಂತ ಆರೋಗ್ಯ ಫ್ರೀಯಾಗಿ, ಯಾಕೆಂತಂದ್ರೆ ನೀವು ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರೆ ಎಷ್ಟೋ ಬಡವರಿಗೆ ಹೆಲ್ಪ್ ಆಗುತ್ತೆ. ಈಗ ನಾವು ಖಾಸಗಿ ಹಾಸ್ಪಿಟಲ್ಗೆ ಏನಾದರೂ ಹೋದರೆ ಅಲ್ಲಿ ಒಂದ್ಸಲಿ ಸುಮ್ಮನೆ ಹಿಂಗೆ ಬರ್ತೀವಿ ಅಂತಂದ್ರೆ 10-15 ಸಾವಿರ ಕೈಲಿ ಇಟ್ಕೊಂಡು ಹೋಗಬೇಕು ಸರ್. ಸುಮ್ಮನೆ ಅಂತೂ ಹೋಗೋಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತಾರೆ ಬಡವರು, ಓಕೆ ಆಯಿತು ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಣ, ಅಟ್ಲೀಸ್ಟ್ ನಮಗೆ ಒಂದು 200-300 ರೂಪಾಯಿ ಮುಗಿಯುತ್ತೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ಈಗ ನೀವು ಗೊತ್ತಿರ್ಬೋದು, ಒಂದು ಸಣ್ಣ ವಿಚಾರಕ್ಕೂ ಕೂಡ ಈಗ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಯಾವ ರೀತಿ ಆಗಿದೆ ಅಂದರೆ ಲಂಚ ಕೇಳ್ತಾರೆ. ಈಗ ಒಬ್ರು ತಂದೆ ಏನಾದರೂ ಮಗಳು ಏನು ಮರಣೋತ್ತರ ಪರೀಕ್ಷೆ ಮಾಡಿಸಿರ್ತಾರೆ, ಅದೊಂದು ರಿಪೋರ್ಟ್ಗೆ ಇತ್ತೀಚೆಗೆ ಬಂದಂತಹ ಸುದ್ದಿ ಸರ್. ಒಂದು ಮರಣೋತ್ತರ ಪರೀಕ್ಷೆದ ರಿಪೋರ್ಟ್ಗೋಸ್ಕರ ಲಂಚ ಕೊಡಬೇಕು ಅಂತಂದರೆ ಇನ್ನು ನಮ್ಮ ಪರಿಸ್ಥಿತಿ ಅಥವಾ ನಮ್ಮ ಸಮಾಜದ ಪರಿಸ್ಥಿತಿ ಯಾವ ರೀತಿ ಹಾಳಾಗಿರಬೇಕು ಅಂತ ಅನ್ಸುತ್ತೆ. ನಿಜಕ್ಕೂ ಕೂಡ ಎಲ್ಲ ಹಾಸ್ಪಿಟಲ್ಗಳಲ್ಲೂ ಈ ಥರ ಆಗುತ್ತಾ ಸರ್? ಇಲ್ಲ, ನನಗೆ ಗೊತ್ತಿರೋ ಹಾಗೆ ಸರ್ಕಾರಿ ಆಸ್ಪತ್ರೆಗೆ ಅಂದರೆ ಜನ ಮೂಗು ಮರಿತಾರೆ. ಸರ್ಕಾರಿ ಆಸ್ಪತ್ರೆ ಅಂದರೆ ಟ್ರೀಟ್ಮೆಂಟ್ ಉಚಿತ, ಸಾವು ಖಚಿತ ಅನ್ನೋಂಥ ದುಸ್ಥಿತಿಗೆ ಆಗ್ಬಿಟ್ಟಿದೆ ಸರ್ಕಾರಿ. ಭಾಳಷ್ಟು ಸರ್ಕಾರಿ ಗೌರ್ಮೆಂಟ್ ಅಧಿಕಾರಿಗಳು, ಮೆಡಿಕಲ್ ಆಫೀಸರ್ಸ್ ಆಗಲಿ, ತಾಲೂಕು ಅಧಿಕಾರಿಗಳಾಗಲಿ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಲಿ, ಇವರೆಲ್ಲ ದುಡ್ಡು ಕೊಟ್ಟು ಪೋಸ್ಟಿಂಗ್ ಮಾಡಿಸ್ಕೊಂಡು ಬಂದುಬಿಡ್ತಾರೆ. ಅವರು ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ ಅಂತ ಮೆರಿತಾರಂಥ ಅಧಿಕಾರಿಗಳು ಇವ್ರಿಗೇನು ಹೇಳೋದು ಕೇಳೋದು ಇಲ್ಲವೇ ಇಲ್ಲ. ಭಾಳಷ್ಟು ಜನ ಅಧಿಕಾರಿಗಳು ದುಡ್ಡನ್ನು ಕೇಳುವಾಗ ನೀವು ಹೇಳಿದ್ರೆ ಆವಾಗಲೇ ಒಂದು ಡೆತ್ ಸರ್ಟಿಫಿಕೇಟ್ಸ್ಗೆ ಮೊನ್ನೆ ಯಾರೋ ಒಬ್ಬರದು ಫೇಸ್ಬುಕ್ಕಲ್ಲಿ ಹಾಕಿದ ಶಿವಕುಮಾರ್ ಡೆತ್ ಸರ್ಟಿಫಿಕೇಟ್ಗೂ ದುಡ್ಡು,
ಪೊಲೀಸಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೂ ದುಡ್ಡು, ಹೆಣ ಓದು ಹೆಣ ಮಣ್ಣು ಇದನ್ನು ಬರಿ ಮಾಡಬೇಕಂದ್ರೆ ದುಡ್ಡು. ಹಾಗಾಗಿ ಸರ್ಕಾರಿ ಅಧಿಕಾರಿಗಳು ಒಬ್ಬ ಜಿಲ್ಲಾ ಆರೋಗ್ಯಾಧಿಕಾರಿ ಆಗಬೇಕಾದ್ರೆ 40 ಲಕ್ಷದಿಂದ 50 ಲಕ್ಷ ಲಂಚ ಕೊಟ್ಕೊಡ್ಬೇಕು. ಬೆಂಗಳೂರು ನಗರ ಅಂತ ಜಿಲ್ಲೆ ಆಗಿರಲಿ ಅಥವಾ ಇನ್ನು ಬೇರೆ ಜಿಲ್ಲೆ ಆಗಲಿ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಎರಡಿದೆ. ಒಂದೊಂದು ಜಿಲ್ಲಾ ಆರೋಗ್ಯಾಧಿಕಾರಿ ಆಗಬೇಕು 40ರಿಂದ 50 ಲಕ್ಷ ಲಂಚ ಕೊಡಬೇಕು. ಅವನು ಕೊಟ್ಟು ಬಂದಮೇಲೆ ನೀವು ಹೇಳಿದ್ರೆ ಆವಾಗಲೇ ಮೆಡಿಕಲ್ ಸರ್ಟಿಫಿಕೇಟ್ ಆಗಲಿ, ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಆಗಲಿ, ಫಿಸಿಕಲ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಆಗಲಿ, ಈವನ್ ಡೆತ್ ಸರ್ಟಿಫಿಕೇಟ್ ಆಗಲಿ, ಇನ್ನು ಯಾವುದಕ್ಕಾದ್ರೂ ಹೋಗಿ, ನೀವು ಯಾವುದಾದ್ರೂ ಸರ್ಕಾರಿ ಆಸ್ಪತ್ರೆಗೆ ಹೋಗಿ, KC ಜನರಲ್ ಹೋಗಿ, ವಾಣಿ ವಿಲಾಸ್ ಹೋಗಿ, ಕಿದ್ವಾಯಿ ಹೋಗಲಿ, ಎಲ್ಲಿ ಹೋದ್ರೂ ದುಡ್ಡು, ಲಂಚ ಅನ್ನೋಂಥ ಸ್ಥಿತಿ ಇದೆ. ಕಾರಣ ಅವರು ದುಡ್ಡು ಕೊಟ್ಟು ಬಂದಿದ್ದಾರಲ್ಲ, ಅವ್ರು ದುಡ್ಡು ಯಾರಿಗೆ ಕೊಟ್ಟಿರೋಂಥದ್ದು 40 ಲಕ್ಷ 50 ಲಕ್ಷ? ಆರೋಗ್ಯ ಇಲಾಖೆಯಲ್ಲಿರುವಂಥ ಮಂತ್ರಿಗಳ PAಗಳಿಗೋ, ಚಮಚಗಳಿಗೋ, ಚೇಲಾಗಳಿಗೋ, ಅಥವಾ ಇನ್ಯಾರೋ ವೈಟ್ ಹಾಕೊಂಡು ತಿರುಗ್ತಾ ಇರ್ತಾರೆ ನೋಡಿ, ಬ್ರೋಕರ್ಸ್ಗಳಿಗೆ ಕೊಟ್ಟಿರೋಂಥದ್ದಲ್ವ. ಅದು ಎಲ್ಲಿ ದುಡ್ಡದು? ಸಾರ್ವಜನಿಕ ದುಡ್ಡೇ ಕೊಡ್ತಾರಂಥದ್ದು. ಇದೇನಾಗುತ್ತೆ, ನ್ಯಾಯಯುತವಾಗಿ ಮಾರ್ಗದಲ್ಲಿ ನಡೀತಾ ಇಲ್ಲ. ಆರೋಗ್ಯ ಇಲಾಖೆ ಆಗಿರಲಿ, ರಾಜ್ಯದ ಆರೋಗ್ಯ ಇಲಾಖೆ ಆಗಲಿ, ಕೇಂದ್ರದ ಆರೋಗ್ಯ ಇಲಾಖೆ ಆಗಲಿ, ಹಿರಿಯ ಆರೋಗ್ಯ ವ್ಯವಸ್ಥೆ ಹಾಳಾಗೋಗ್ಬಿಟ್ಟಿದೆ. ಜನ ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರಶ್ನೆ ಮಾಡೋದ್ರಿಂದ ಜನಕ್ಕೆ ತೊಂದರೆ ಆಗುತ್ತೆ. ಯಾಕೆ ತಿರುಗಾಡೋದು, ನಿಜವಾಗ್ಲೂ ನ್ಯಾಯ ಸಿಗುತ್ತಾ ಅನ್ನೋವಂಥ ದೂರದೃಷ್ಟಿಕೋನದಿಂದ ಅವರು, ಮತ್ತು ಅವ್ರಿಗೆ ಬೆಳಗ್ಗೆ 9ರಿಂದ ಸಾಯಂಕಾಲ 5 ಗಂಟೆವರೆಗೆ ಕೆಲಸ ಇರುತ್ತೆ, ಮಾಡೋದಕ್ಕೆ 100 ಕೆಲಸ ಇರುತ್ತೆ. ಆ ಬ್ಯುಸಿಯಲ್ಲಿರುವಾಗ ಈ ಪ್ರಶ್ನೆ ಮಾಡೋದಕ್ಕೆ ಏನಾಗ್ಬಿಟ್ಟಿದೆ, ಈ ಭ್ರಷ್ಟರಿಗೆ ಅವ್ರಿಗೆ ಈಸಿ ಆಗಿಬಿಟ್ಟಿದೆ. ಆಮೇಲೆ ಪ್ರಶ್ನೆ ಮಾಡೋದ್ರಿಂದನೂ ಜಾಸ್ತಿ ಜನಕ್ಕೆ ಆಗ್ತಾಯಿಲ್ಲ. ಗುಂಪಾಗಿ ಈಗ ಹೆಂಗೆ ಗುರ್ಲಾಪುರದ ಬಗ್ಗೆ ಏನು ಹೇಳಿದೆ ನಾನು, ರೈತರ ಬಗ್ಗೆ ಆ ಥರದ್ದು ಪ್ರೊಟೆಸ್ಟ್ ಮಾಡಬೇಕು. ಆವಾಗ ನಮ್ಗೆ ನ್ಯಾಯ ಸಿಗುತ್ತೆ, ಈ ಆರೋಗ್ಯ ಹಕ್ಕು ಕಾನೂನು ಜಾರಿ ಆಗುತ್ತೆ. ಅದಕ್ಕಾಗಿ ನಾನು ಕೈ ಮುಗಿದು ಕೇಳೋವಂಥದ್ದು ಜನರಿಗೆ ಏನಂದರೆ, ನೀವೆಲ್ಲರೂ ಪ್ರಶ್ನೆ ಮಾಡಿ, ಆರೋಗ್ಯ ಹಕ್ಕು ಯಾಕೆ ಕೊಡ್ತಾ ಇಲ್ಲಪ್ಪ? ಯಾವುದೋ ನಿಮ್ಮ ಏರಿಯಾ MLAನೋ MP ನೋ ಮಿನಿಸ್ಟ್ರಿಗೆ ಕೇಳಿ. BJPಯವರು 19 ಜನ MP ಗಳಿದ್ದಾರೆ, ಕಾಂಗ್ರೆಸ್ದವರು 224 MLAಗಳು, ಅಂದರೆ ಟೋಟಲ್ ರಾಜ್ಯದ 224 MLAಗಳಿದ್ದಾರೆ. ಯಾರಿಗೂ ಕೇಳೋದಿಲ್ಲ. ನಾನು ಭಾಳ ಜನಕ್ಕೆ ಕೇಳಿದ್ದೀನಿ, ಆದರೆ ಅವ್ರಿಗೇನು ಜ್ಞಾನನೇ ಇಲ್ಲ. ಅನ್ಎಜುಕೇಟೆಡ್ಸು, ಅಜ್ಞಾನಿಗಳು, ಗೂಂಡಾಗಳೆಲ್ಲ MLA ಆಗ್ಬಿಟ್ರೆ ಇನ್ನೇನಾಗುತ್ತೆ? ಅವ್ರಿಗೆ ಯಾವ ಅರಿವು ಇರುತ್ತೆ ಮೇಡಮ್? ಸರ್, ಈಗ ಹೆಂಗಾಗಿದೆ ಅಂದರೆ ನಾವು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡ್ತೇವೆ. ನಾವು ಇಲ್ಲಿ ಪಕ್ಷವನ್ನು ಉದ್ದೇಶವಾಗಿ ಇಟ್ಕೊಂಡು ನಾವು ಯಾವ ಪಕ್ಷ ಆಗಿರ್ಬೋದು, BJP, JDS, ಕಾಂಗ್ರೆಸ್, ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಆದರೆ ನಮಗೆ ಬೇಕಾಗಿರೋದು ಆರೋಗ್ಯದ ಹಕ್ಕು. ಅದು ಒಂದೇ. ಯಾಕೆ ಅಂತಂದರೆ ಇದನ್ನು ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು. ಈಗ ನಾವು ಸುಮ್ಮನೆ ಇದ್ದರೆ, ಅಯ್ಯೋ ನಮ್ಗೆ ಯಾಕಪ್ಪ ಬೇಕು, ಅಯ್ಯೋ ಅವ್ರು ಏನೋ ಹೇಳ್ತಾರೆ ಆರೋಗ್ಯದ ಹಕ್ಕಂತೆ, ನಮ್ಗೆ ಯಾಕೆ ಅಂತ ನೀವು ಕೂತ್ಕೊಂಡ್ರೆ ಅವ್ರ ಮನೇಲಿರೋರ್ಗೆ ಯಾರಿಗೋ ಒಬ್ರಿಗೆ ತೊಂದರೆ ಆಗುತ್ತೆ, ಅಥವಾ ನಮಗೇ ತೊಂದರೆ ಆಗುತ್ತೆ. ಯಾರು ಜವಾಬ್ದಾರಿ ಹೊಡ್ತಾರೆ? ಈಗ ಡಾಕ್ಟರ್ಸ್ಗಳು ಹಾಗೆ ಆಗ್ಬಿಟ್ಟಿದೆ ಸರ್. ಇವಾಗ ನೀವೊಬ್ರು ಡಾಕ್ಟರ್ ಆಗಿದ್ದೀನಿ, ಈ ಥರ ಹೇಳ್ತೀನಿ ಅಂತಲ್ಲ, ನಮ್ಮ ಕಣ್ಣಾರೆ ನೋಡಿದ್ದೀವಿ. ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಹೆಂಗಾಗಿರುತ್ತೆ ಅಂತಂದರೆ, ತಲೆನೋವು ಅಂತ ಅಂದರೆ ಹೊಟ್ಟೆಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಹೊಟ್ಟೆ ನೋವು ಅಂತ ಅಂದರೆ ತಲೆಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅವ್ರು ನಿಜವಾಗ್ಲೂ ಡಾಕ್ಟ್ರ್ ಓದಿದಾರ ಅಂತ ನಮ್ಗೆ ನಿಜವಾಗ್ಲೂ ಪ್ರಶ್ನೆ ಬರುತ್ತೆ ಸರ್. ಯಾಕಂದರೆ ಇತ್ತೀಚೆಗೆ ರಿಪೋರ್ಟ್ ಎಕ್ಸ್ಚೇಂಜ್ ಆಗಿಬಿಟ್ಟು ಆ ಮಗು ಸಾವಿನ ಬದುಕಿನ ನಡುವೆ ಹೋರಾಟ ನಡೆಸುವಂಥ ಪರಿಸ್ಥಿತಿ ಬಂತು. ಅಟ್ಲೀಸ್ಟ್ ಅಷ್ಟು ಮಿನಿಮಮ್ ನಾಲೆಡ್ಜ್ ಇರಲ್ವಾ ಸರ್ ಅವ್ರಿಗೆ? ಇಲ್ಲ, ನಾಲೆಜ್ ಇರುತ್ತೆ. ಈಗ ಏನಾಗುತ್ತೆ, ಡಾಕ್ಟ್ರಿಗೆ ಈಗ ಲ್ಯಾಬ್ ರಿಪೋರ್ಟ್ ಕೊಟ್ಟಿರೋಂಥ ಲ್ಯಾಬ್ ಟೆಕ್ನಿಷಿಯನ್ನು ಮಾಡಿರ್ತಾನೆ ಟೆಸ್ಟನ್ನು, ಅವ್ನು ಏನು ರಿಪೋರ್ಟ್ ಕೊಡ್ತಾನೆ ಅದ್ರ ಮೇಲೆ ನನ್ನ ಟ್ರೀಟ್ಮೆಂಟ್ ಇರುತ್ತೆ. ಈಗ ಅವನು ತಪ್ಪು ಮಾಡಿದ್ದಕ್ಕೆ ನಾನು ಟ್ರೀಟ್ಮೆಂಟ್ ಅಂತ ತಪ್ಪಾಗುತ್ತೆ. ನಿಮಗೆ ನಾನು ಈಗ ಶುಗರ್ ಇದೆ ಅಂತ ನೀವು ಲ್ಯಾಬಿಂದ ರಿಪೋರ್ಟ್ ತಂದ್ರಿ, ನಾನು ಟೆಸ್ಟ್ ಮಾಡಿರಲ್ಲ ಅದನ್ನು. ಹೀಗಾಗಿ ಡಾಕ್ಟ್ರದ್ದು ತಪ್ಪಾಗಲ್ಲ, ಅಲ್ಲಿ ಟೆಕ್ನಿಷಿಯನ್ ತಪ್ಪಾಗುತ್ತೆ. ಅವ್ನು ಶುಗರ್ ಅಂತ ಕೊಟ್ಟಾಗ ನಾನು ಶುಗರ್ ಟ್ರೀಟ್ಮೆಂಟ್ನ ಕೊಟ್ಟಿರ್ತೀನಿ. ಈ ಥರದಾಗ ಇನ್ನು ಕೆಲವು ಸಾರಿ ಈಗ ಇನ್ನೊಬ್ರದ್ದು ಯಾರ್ದೋ ಹೆಸರು ಇರುತ್ತೆ, ಬ್ರೈನ್ ಹೆಮ್ರೇಜ್ ಆಗಿರೋದು ಬೇರೆ ವ್ಯಕ್ತಿನೇ, ಬಟ್ ರಿಪೋರ್ಟ್ ಇವನಿಗೆ ಕೊಟ್ಟಿರೋಂಥದ್ದು. ಇದೆಲ್ಲ ತುಂಬ ಮೆಡಿಕಲ್ ನೆಗ್ಲಿಜೆನ್ಸಿ ಅಂತಾರೆ. ಇನ್ನು ಕೆಲವರಿಗೆ ಭಾಳಷ್ಟು ಇನ್ನೊಂದು ಕೇಸಸ್ಗೆ ಈಗ HIV ಇರುತ್ತೆ, ಅವ್ರ ಬ್ಲಡ್ ತೊಗೊಂಡು ಇನ್ನೊಬ್ಬರಿಗೆ ಬ್ಲಡ್ಡನ್ನು ಟ್ರಾನ್ಸ್ಫ್ಯೂಸ್ ಮಾಡಿದ್ದು ಇದೆ. ಈ ಥರದ್ದು ಸಾಕಷ್ಟು ನೆಗ್ಲಿಜೆನ್ಸಿ ಆಗಿದೆ. ಇಂಥ ಮೆಡಿಕಲ್ ನೆಗ್ಲಿಜೆನ್ಸು ಸಾಕಷ್ಟು ಆಗ್ತಾ ಇರುತ್ತೆ. ಅದಕ್ಕೆ ಕಾರಣ ಡಾಕ್ಟರ್ಸ್ನ ಲೈಬಲ್ ಮಾಡಬೇಕು, ಡಾಕ್ಟರ್ ಮೇಲೆ ಕೇಸ್ ಆಗಬೇಕು, ಡಾಕ್ಟರ್ನ ಜೈಲಿಗೆ ಕಳಿಸ್ಬೇಕು. ಆವಾಗ ಮಾತ್ರ ಬುದ್ಧಿ ಕಲಿತಾರೆ. ಇಲ್ಲಿ ಕೇವಲ ಸಿಬ್ಬಂದಿಗಳದ್ದು ಮಾತ್ರ ತಪ್ಪಂತನೂ ಹೇಳೋಕ್ಕಾಗಲ್ಲ. ಹೌದು, ಈಗೇನೋ ರಿಪೋರ್ಟ್ ರಾಂಗ್ ಆಗಿರುತ್ತೆ, ಎಲ್ಲವೂ ಸರಿ. ಆದರೆ ಕೆಲವೊಂದ್ಸಲಿ ಡಾಕ್ಟ್ರೇ ತಪ್ಪು ಮಾಡ್ತಿರಲ್ಲ ಸರ್. ಯಾಕೆಂತಂದರೆ ಕೆಲವೊಂದು ಸಲ ಏನು ಮಾಡ್ತಾರೆ, ಈಗ ಯಾರಿಗೋ ಒಬ್ರು ಆಪ್ರೇಷನ್ ಮಾಡಿರ್ತಾರೆ, ಆಪ್ರೇಷನ್ ಮಾಡಿದ್ಮೇಲೆ ಹೊಟ್ಟೆ ಒಳಗಡೆ ಬಟ್ಟೆ ಬಿಡೋದು, ಈ ರೀತಿ ಎಲ್ಲ ಮಾಡ್ತಾರೆ ಅಂತಂದರೆ ಹೆಂಗೆ ಸರ್ ಇದನ್ನು ನಾವು ಹೆಂಗೆ ಇದನ್ನು ಹೋಗ್ಲಾಡಿಸೋದು, ಅಥವಾ ಅವ್ರ ವಿರುದ್ಧ ಏನು ಕ್ರಮ ತಗೋಬಹುದು? ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ವಿಚಾರ. ಇಲ್ಲ, ಮೆಡಿಕಲ್ ನೆಗ್ಲಿಜೆನ್ಸಿ ಆ ಥರ. ಅದಕ್ಕೆ ಏನು ಸಂಬಂಧಪಟ್ಟ ಜಿಲ್ಲಾ ಆರೋಗ್ಯ ಇಲಾಖೆ ಅಂತ ಇರುತ್ತೆ, ಅಂದರೆ DHO ಆಫೀಸು. ಅಲ್ಲಿಗೆ KPMA ರಿಡ್ರೆಸಲ್ ಕಮಿಟಿ ಅಂತ ಇರುತ್ತೆ, ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಥಾರಿಟಿ ಅಂತ ಒಂದು DC ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಇದೆ. ಇವ್ರು ಏನಂದರೆ DHOಗೆ ಕಂಪ್ಲೇಂಟ್ ಕೊಟ್ಟು, ಇಮೇಲ್ ಮುಖಾಂತರ ಆಗಲಿ ಲೆಟ್ರ್ ಮುಖಾಂತರ ಆಗಲಿ ಕಂಪ್ಲೇಂಟ್ ಕೊಟ್ಟು, ಇಂತಿಂಥ ಡಾಕ್ಟ್ರು ಇಂಥದ್ದಕ್ಕೆ ಹೋಗಿದ್ವಿ, ಹೀಗೆ ಮಾಡಿದಾರಲ್ಲ ಅಂತ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ನ ಆ್ಯಕ್ಷನ್ ಮಾಡ್ತಾರೆ. ಭಾಳ ಸಾರಿ ಆ್ಯಕ್ಷನ್ ಮಾಡ್ತಾರೆ. ಇನ್ನೊಂದು ಸಾರಿ ಏನು ಮಾಡಿಬಿಡ್ತಾರೆ, ಈ ಗಿರಾಕಿ ಬಂತು ಅಂತ ಈ ಕಂಪ್ಲೇಂಟ್ ಕೊಟ್ಟವ್ರ ಕಡೆ ಕೊಟ್ಟಿದ್ದೇ ಅವ್ರಿಗೆ ಒಳ್ಳೇದಾಯಿತು, ಆ ಹಾಸ್ಪಿಟಲ್ದವ್ರ ಜೊತೆ ನೆಕ್ಸಸ್ ಆಗಿಬಿಟ್ಟು ಟೈಅಪ್ ಆಗಿಬಿಟ್ಟು ಡಾಕ್ಟ್ರ್ ಜೊತೆನೇ ರಿಪೋರ್ಟ್ಸ್ನ ಫೇಕ್ ರಿಪೋರ್ಟ್ಸ್ನ ಕೊಟ್ಟು ಏನೂ ಆಗಿಲ್ಲ ಅಂಥದ್ದು ಅಂತ ಹೇಳುವಂಥದ್ದು ಇದೆ. ಹಾಗಾಗಿ ದುಡ್ಡು ಕೊಟ್ಟರೆ ನಮ್ಮ ದೇಶದಲ್ಲಿ ಏನು ಬೇಕಾದರೂ ಮಾಡೋವಂಥ ಸ್ಥಿತಿ ಇದೆ. ಮರಣೋತ್ತರ ರಿಪೋರ್ಟ್ಸನ್ನು ಬೇರೆನೂ ಕೊಡ್ತಾರೆ. ಇವಾಗ ನನಗೊಬ್ಬ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದ,
ಕೊಲೆ ಆಗಿರೋ ರಿಪೋರ್ಟ್ನ ಇದು ನೈಸರ್ಗಿಕ ಸಾವು ಅಂತಲೂ ಕೊಡ್ತಾರೆ ಅಂತ ಇನ್ಸ್ಪೆಕ್ಟರ್ ನನಗೆ ಗೊತ್ತಿರೋ ಅಂತ ಒಬ್ಬನು ಹೇಳ್ತಾ ಇದ್ದೆ. ಈ ಥರದ್ದಿರುತ್ತೆ, ಫಿಕ್ಸ್ ಆಗಿರುತ್ತೆ. ಅವ್ನು ಯಾವ ಡಾಕ್ಟ್ರ್ ಕೊಡ್ತಾನೋ ಅವನಿಗೆ ದುಡ್ಡು ಕೊಟ್ಟರೆ ಅವನು ಫೇಕನ್ನು ಮೆಡಿಕಲ್ ಸರ್ಟಿಫಿಕೇಟ್ಗಳನ್ನು ಡೆತ್ ರಿಪೋರ್ಟ್ಗಳನ್ನು ಕೊಡ್ತಾನೆ ಅಂತ. ಅಂದರೆ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ? ಈಗ ನಾನೊಬ್ಬ ಡಾಕ್ಟರ್ ಆಗಿದ್ದೀನಿ, ನನಗೆ ಗೊತ್ತಿರೋವಂಥವ್ರು ಪರಿಚಯ ಇರ್ತಿದ್ದಾರೆ, ನಾನು ಎಕ್ಸ್ಪೋಸ್ ಮಾಡ್ತಾಯಿದ್ದೀನಿ. ಸತ್ಯನ ಸತ್ಯ, ಸುಳ್ಳನ್ನು ಸುಳ್ಳು ಅಂತ ಹೇಳುವಂಥದ್ದು ನನ್ನ ಧರ್ಮ, ನನ್ನ ವೈದ್ಯಕೀಯ ವೃತ್ತಿಯಲ್ಲೇ ಹೇಳುವಂಥದ್ದು. ಹಿಪೋಕ್ರಟಿಸ್ ಓತಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮದಲ್ಲೇ ಬದುಕಬೇಕಾಗಿರೋಂಥದ್ದು. ಹಾಗಾಗಿ ಇದು ದುಸ್ಥಿತಿ ಆಗ್ಬಿಟ್ಟಿದೆ. ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ನೆಗ್ಲಿಜೆನ್ಸಿ. ಈ ಮೆಡಿಕಲ್ ನೆಗ್ಲಿಜೆನ್ಸಿಗೆ ನಾವೆಲ್ಲರೂ ಸಂಬಂಧಪಟ್ಟ ಇಲಾಖೆಗೆ ನಾವು ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಇದ್ರ ಮೇಲೆ ಆ್ಯಕ್ಷನ್ ಆಗುತ್ತೆ. ಸರ್, ಈಗ ನೀವು ಡಾಕ್ಟರ್ ಬಗ್ಗೆ ಮಾತನಾಡ್ತಿರೋದ್ರಿಂದ ನನಗೊಂದು ಡೌಟ್ ಏನಂತಂದರೆ, ಈಗ ಇವರು ಒರಿಜಿನಲ್ ಡಾಕ್ಟ್ರು ಅಥವಾ ಇವರು ಫೇಕ್ ಡಾಕ್ಟ್ರು ಅಂತ ಹೆಂಗೆ ಕಂಡುಹಿಡಿಯೋದು ಅಂತ. ಯಾಕೆಂತಂದರೆ ಎಷ್ಟೋ ಜನ ಅವ್ರು ಡಾಕ್ಟ್ರು ಓದಿದಾರೆ ಇಲ್ವಾ ಗೊತ್ತೇ ಇಲ್ಲ, ಏನೋ ಮಾತ್ರೆ ಕೊಡೋಕೋಗಿ ಇನ್ನೇನೋ ಮಾತ್ರೆ ಕೊಡ್ತಾರೆ. ಎಷ್ಟೋ ಜನ ಪ್ರಾಣ ಕೂಡ ಹೋಗಿದೆ. ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಇವರು ಒರಿಜಿನಲ್ ಡಾಕ್ಟ್ರು ಅಥವಾ ಇವರು ಡಾಕ್ಟ್ರು ಓದಿದ್ದಾರೆ ಅಥವಾ ಇವರು ಡಾಕ್ಟ್ರು ಓದಿಲ್ಲ ಅಂತ ಹೆಂಗೆ ನಾವು ಐಡೆಂಟಿಫೈ ಮಾಡೋದು? ಈಗ ನೋಡಿ, ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಕ್ಲಿನಿಕ್ಕಿಗೆ ಹೋದ ತಕ್ಷಣವೇ ಕ್ಲಿನಿಕಲ್ಲೇ ಅವ್ರ ಸರ್ಟಿಫಿಕೇಟ್ನ ಡಿಸ್ಪ್ಲೇ ಮಾಡಬೇಕು. ಕ್ವಾಲಿಫೈಡ್ ಆಗಿರೋ ಡಾಕ್ಟ್ರು, ಅವ್ನು ಡಾಕ್ಟ್ರ್ MBBS ಆದರೂ ಹೋಗಿರಲಿ, BMS ಆದರೂ ಓದಿರಲಿ, BHMS ಆದರೂ ಹೋಗಿರಲಿ, BAMS ಆದರೂ ಓದಿರಲಿ, BUMS ಆದರೂ ಹೋಗಿರಲಿ, BNYS ಅಂತ ಈ ಥರ ಎಲ್ಲ ಕ್ವಾಲಿಫಿಕೇಷನ್ ಇರುವಂಥ ಡಾಕ್ಟರ್ಸ್. ಇವೆಲ್ಲ ಡಿಗ್ರಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಮಾನ್ಯತೆ ಪಡೆದಿರುವಂಥ ಕ್ವಾಲಿಫಿಕೇಷನಿಂದ ಡಾಕ್ಟರ್ ಆಗಿರೋಂಥ ಡಾಕ್ಟರ್ಸು. ಇನ್ನು ಫೇಕ್ ಡಾಕ್ಟರ್ಸ್ ಏನಿರ್ತಾರೆ, ಅವ್ರ ಸರ್ಟಿಫಿಕೇಟ್ನ ಯಾವುದು ಡಿಸ್ಪ್ಲೇ ಮಾಡಿರಲ್ಲ ಒಂದು, ಮತ್ತು ಅವ್ರ ಕ್ವಾಲಿಫಿಕೇಷನ್ ಹಾಕಿರಲ್ಲ. ಮತ್ತು ಇನ್ನೊಂದು ಅಂದರೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಥಾರಿಟಿ ಅಂದರೆ KPMEA ಅಂತಿದೆ. ಅವರು ಯಾವುದೇ ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ ಆಗಿದ್ರು ನಾವು ಕ್ಲಿನಿಕ್ ತೆಗಿಬೇಕಾದ್ರೆ ಆ ಸರ್ಕಾರಿ ಸಂಸ್ಥೆ ಅಂದರೆ DHO ಆಫೀಸಲ್ಲಿ KPMA ಅಂತ ಒಂದು ಸೆಲ್ ಇದೆ, ಅಲ್ಲಿ ಹೋಗಿ ಅವ್ರು KPMA ಲೈಸೆನ್ಸ್ ಮಾಡ್ಕೊಂಬರ್ಬೇಕು. ಈವನ್ ನಾನು ಕ್ವಾಲಿಫೈಡ್ ಡಾಕ್ಟರ್ ಆಗಿದ್ರು ನಾನು ನಮ್ಮ ಸರ್ಟಿಫಿಕೇಟ್ಗಳನ್ನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಬಯೋಮೆಡಿಕಲ್ ವೇಸ್ಟು, ಫೈರ್ ಡಿಪಾರ್ಟ್ಮೆಂಟಿಂದ NOC ಮತ್ತು ನಮ್ಮದು ಕ್ಲಿನಿಕ್ ಏನಿರುತ್ತಲ್ಲ ಅದರ ಮ್ಯಾಪು ಮತ್ತು ರೆಂಟಲ್ ಅಗ್ರಿಮೆಂಟು ಇದೆಲ್ಲನೂ ಕೊಡಬೇಕು. ಇದೆಲ್ಲ ಕೊಟ್ಟ ಮೇಲೆ ಒಂದು KPMA ಲೈಸೆನ್ಸ್ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಅವ್ರ ಕ್ಲಿನಿಕಲ್ಲಿ ಇರಬೇಕು. ಆ ಸರ್ಟಿಫಿಕೇಟ್ನ ಕೇಳಬೇಕು, ಇವ್ರು ಜನ ಎಲ್ಲ ಕೇಳಬೇಕು ಡಾಕ್ಟರ್ಸನ್ನು, ನಿಮ್ಮದು ಎಲ್ಲಿದೆ KPMA ಲೈಸೆನ್ಸು, ಎಲ್ಲಿದೆ ಸರ್ಟಿಫಿಕೇಟು ಅಂತ ಜನ ಕೇಳಬೇಕು. ಜನ ಏನು ಮಾಡ್ತಾರೆ ಅಂದರೆ ನೀಟಾಗಿ ಸ್ಟೆಥೋಸ್ಕೋಪ್ ಹಾಕ್ಕೊಂಡು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಒಂಥರ ಕುತ್ಕೊಂಡಿರ್ತಾರೆ. ಜನಕ್ಕೆ ಸ್ವೀಟಾಗಿ ಮಾತಾಡ್ಕೊಂಡು, ನಕಲಿ ಡಾಕ್ಟರ್ಸು ಸ್ವೀಟಾಗಿ ಮಾತಾಡ್ಕೊಂಡು ಜನರನ್ನ ಯಾಮಾರಿಸ್ತಾರೆ. ಕ್ವಾಲಿಫೈಡ್ ಡಾಕ್ಟರ್ ಆಗಿರೋಂಥದ್ದು ಒಂದು ಸಿಸ್ಟಮೆಟಿಕ್ ಆಗಿರುತ್ತೆ ಮತ್ತು ಅವ್ರ ಫೀಸು ಜಾಸ್ತಿ ಇರುತ್ತೆ. ಈ ನಕಲಿ ಡಾಕ್ಟರ್ಸು 50 ರೂಪಾಯಿನ 100 ರೂಪಾಯಿ ತೊಗೋತಾರೆ. ಕಾರಣ ಏನೋ ಅವ್ರು ನಕಲಿ ಆಗಿರ್ತಾರೆ, ಜನ ಅಲ್ಲಿಗೆ ಹೋಗ್ಬಿಡ್ತಾರೆ. ಅಸಲಿ ಡಾಕ್ಟರ್ ಆಗಿರೋಂಥನು ಕ್ವಾಲಿಫೈಡ್ ಆಗಿರೋ ಡಾಕ್ಟ್ರು ಅವ್ರ ಫೀಸ್ ಜಾಸ್ತಿ ಇರುತ್ತೆ, ಯಾಕಂದರೆ ವಿದ್ಯಾರ್ಹತೆಗೆ ಮತ್ತು ಅವರು ಎಜುಕೇಷನ್ ಖರ್ಚು ಮಾಡಿರ್ತಾರೆ, ಅದ್ರದ್ದು ಒಂದು ಸ್ಟ್ಯಾಂಡರ್ಡ್ ಇರುತ್ತೆ. ಈ ನಕಲಿ ನಾವೇನು ಮಾಡ್ಬಿಡ್ತೀವಿ, ಜನ ಎಲ್ಲಿ ಕಡಿಮೆ ತೊಗೋತಾರೆ, ಅಯ್ಯೋ 50 ರೂಪಾಯಿ ತೊಗೋತಾರೆ ಡಾಕ್ಟ್ರು ಅವರು ಅಂದ್ಬಿಟ್ಟು ನಾವು ಹೋಗ್ತೀವಿ. ನಾವು ಹೋಗಿ ಅವನು SLC PUC ಓದಿರ್ತಾನೆ, ಅಂಥ ಡಾಕ್ಟ್ರ್ ಹತ್ರ ಹೋದಾಗ ಅವ್ನಿಗೇನಿದೆ, ಅವನೇನು ಓದೇ ಇಲ್ಲ, ಅವನಿಗೆ 50 ರೂಪಾಯಿ 100 ರೂಪಾಯಿ ಬಂದ್ರೂ ಸಾಕು, ಅವನಿಗೆ ಏನು ಜ್ಞಾನವೂ ಇರಲ್ಲ, ಅವ್ನಿಗೆ ಯಾವುದು ಮಾಹಿತಿ ಇರೋಲ್ಲ. ಹಾಗಾಗಿ ಜನ ಎಲ್ಲ ಪ್ರಶ್ನೆ ಮಾಡಬೇಕಾಗಿರೋದು ಡಾಕ್ಟರ್ಸನ್ನು, ನಿಮ್ಮದು ಕ್ವಾಲಿಫಿಕೇಷನ್ ಏನು ಅಥವಾ ನಿಮ್ಮ ಸರ್ಟಿಫಿಕೇಟ್ಸ್ ಏನು, ಅಥವಾ ಡಿಸ್ಪ್ಲೇ ಮಾಡಿರ್ತಾರೆ. ನಿಜವಾಗ್ಲೂ ಡಾಕ್ಟರ್ಸ್ ಆಗಿರೋರು ಡಿಸ್ಪ್ಲೇ ಮಾಡ್ತಾರೆ, ಅದು ಮಾಡಬೇಕಾಗಿರೋಂಥದ್ದು. ಹಾಗಾಗಿ ಎಲ್ಲರೂ ಈ ಥರದನ್ನು ಪ್ರಶ್ನೆ ಮಾಡಬೇಕಾದ್ರೆ ಅವ್ರ ಸರ್ಟಿಫಿಕೇಟಲ್ಲಿ ಒಂದು QR ಕೋಡ್ ಇರುತ್ತೆ, ಸ್ಕ್ಯಾನ್ ಮಾಡಿದರೆ ಅದರಲ್ಲಿ ತೋರಿಸುತ್ತೆ ಅವರು ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ರು, ಯಾವ ವಿಶ್ವದಲ್ಲಿ ಓದಿದ್ರು, ಎಲ್ಲ ಮಾಹಿತಿ ಸಿಗುತ್ತೆ. ಹಾಗಾಗಿ ಜನ ಜಾಗೃತಿ ಆಗಬೇಕು, ಸರಿನಾ ತಪ್ಪನ ಪ್ರಶ್ನೆ ಮಾಡಬೇಕಾಗಿರೋಂಥದ್ದು. ಭಾಳ ಜನ ನಕಲಿ ಡಾಕ್ಟ್ರಿಗೂ ಅಸಲಿ ಡಾಕ್ಟ್ರಿಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ. ಅದು ದುರಾದೃಷ್ಟ. ಜನ ಈ ಥರದ್ದು ನಾನು ಹೇಳಿದ್ನಲ್ಲ, ಈ ಮಾಹಿತಿಗಳನ್ನು ಅವ್ರು ತಿಳ್ಕೊಂಡು ಪ್ರಶ್ನೆ ಮಾಡ್ತಾ ಹೋದರೆ ಜನರಲ್ಲೂ ಜಾಗೃತಿ ಆಗುತ್ತೆ, ಜನಕ್ಕೂ ಮಾಹಿತಿ ಗೊತ್ತಾಗುತ್ತೆ. ಸರ್, ಈಗ ಎಷ್ಟೋ ಡಾಕ್ಟರ್ ಏನು ಮಾಡ್ತಾರೆ ಅಂತಂದರೆ, ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಅಂತಂದರೆ ಡಾಕ್ಟರ್ಸ್ನ ನಿಯೋಜನೆ ಮಾಡಿರ್ತಾರೆ. ಆ ಒಂದು ಹಾಸ್ಪಿಟಲ್ಗೆ ಡಾಕ್ಟರ್ಸೇ ಹೋಗಲ್ಲ, ಪೇಷಂಟ್ಸ್ ಗತಿ ಏನು ಬೇಕಾದ್ರೂ ಆಗಲಿ. ಎಷ್ಟೊಂದು ಜನ ಪೇಷಂಟ್ ಸಾಯ್ರಿ ಅನ್ನೋ ಮೆಂಟಾಲಿಟಿಗೆ ಬಂದುಬಿಟ್ಟಿದ್ದಾರೆ. ಆ ಥರ ನೆಗ್ಲೆಕ್ಟ್ ಮಾಡೋ ಡಾಕ್ಟರ್ ವಿರುದ್ಧ ನಾವು ಯಾವ ರೀತಿ ಕೇಸ್ ಹಾಕಬಹುದು? ಯಾಕೆಂತಂದರೆ ಒಬ್ಬ ಪೇಷಂಟ್ ಜೀವ ಕೂಡ ಮುಖ್ಯ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಜೀವ ಅನ್ನೋದು ಬಹಳ ಮುಖ್ಯ. ಅವ್ರ ಜೀವಕ್ಕೆ ತೊಂದರೆ ಆದರೆ ಆ ಡಾಕ್ಟರ್ ವಿರುದ್ಧ ನಾವು ಯಾವ ರೀತಿ ಕೇಸ್ ಹಾಕಬಹುದು? ಈಗ ಅವ್ರು ಸರಿಯಾದ ಟೈಮ್, ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಅವರವರೇ ಕ್ಲಿನಿಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಡಾಕ್ಟರ್ ಆಗಿದ್ರು ಕೂಡ ಇಲ್ಲಿ ಗೌರ್ಮೆಂಟ್ ಇಂದ ಸಂಬಳ ಬರುತ್ತೆ, ಆ ಸಂಬಳವನ್ನು ಬಿಟ್ಟು ಅವರೇ ಕ್ಲಿನಿಕ್ ಮಾಡ್ಕೊಂಡ್ಬಿಡ್ತಾರೆ. ಕರೆಕ್ಟ್. ನೀವು ಹೇಳೋದು ನಿಜ. ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿರ್ತಾರೆ, ಸರ್ಕಾರಿ ವೈದ್ಯಾಧಿಕಾರಿ ಆಗಿರ್ತಾರೆ, ಆದರೆ ಅವರು ಅದೇ ಅಪೋಸಿಟ್, ಸರ್ಕಾರಿ ಹಾಸ್ಪಿಟಲ್ ಅಪೋಸಿಟೇನೆ ಅಥವಾ ಅದು ಹತ್ತಿರದಲ್ಲೇನೋ ಒಂದು ಹಾಸ್ಪಿಟ್ಲೋ ಕ್ಲಿನಿಕ್ನ ಮಾಡ್ತಾರೆ. ಒಬ್ಬ ಸರ್ಕಾರಿ ಅಧಿಕಾರಿ ಆಗಿರೋನು ಬೆಳಗ್ಗೆ 9ರಿಂದ ಅಥವಾ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಅದೇ ಹಾಸ್ಪಿಟ್ಲಲ್ಲೇ ಇರಬೇಕು, ಅದೇ ಹಾಸ್ಪಿಟ್ಲ ಸರ್ಕಾರಿ ಹಾಸ್ಪಿಟ್ಲೇ ಇರಬೇಕು, ಬೇರೆ ಕಡೆ ಹೋಗಿ ಕೆಲಸ ಮಾಡೋ ಹಾಗಿಲ್ಲ. ಸಾಯಂಕಾಲ 5 ಗಂಟೆ ಮೇಲೆ ಅವ್ರು ಕೆಲಸ ಮಾಡ್ಬೋದು, ಆದರೆ 5 ಗಂಟೆ ಒಳಗಡೆ ಮಾಡೋ ಹಾಗಿಲ್ಲ. ಇಲ್ಲಿ ಏನು ಮಾಡ್ತಾರೆ, ನೀವು ಹೇಳಿದಾಗೇ ಬೆಳಗ್ಗೆ ಬಂದುಬಿಟ್ಟು ತಂಪು ಕೊಡ್ತಾರೆ, ಬಯೋಮೆಟ್ರಿಕ್ಕು ಮಾಡಿದ್ದಾರೆ, ಆನ್ಲೈನ್ ಎಲ್ಲ ಮಾಡಿದ್ದಾರೆ. ತಂಪು ಕೊಟ್ಟು 10ಕ್ಕೆ ತಂಪು ಕೊಟ್ಟರೆ 10ವರೆಗೆ ಅವ್ರು ಹಾಸ್ಪಿಟಲ್ಗೆ ಹೋಗ್ಬಿಡ್ತಾರೆ. ಹಾಗಾಗಿ ಈ ಥರ ಆದಾಗ ಅಲ್ಲಿರುವಂಥ ಅಡ್ಮಿನಿಸ್ಟ್ರೇಟಿವ್, ಈ ಕಿದ್ವಾಯಿ ಹಾಸ್ಪಿಟ್ಲ್ ಅಂತಿದೆ,
ಕಿದ್ಬಾಯಿ ಕ್ಯಾನ್ಸರ್ ಹಾಸ್ಪಿಟ್ಲು ಇಡೀ ದೇಶದಲ್ಲೇ ಫೇಮಸ್ ಆಗಿರೋಂಥದ್ದು. ಅಲ್ಲಿ ಆಲ್ಮೋಸ್ಟ್ ಡಾಕ್ಟರ್ಸ್ ಏನಂದರೆ ಅಲ್ಲಿ ತಂಬು ಕೊಟ್ಟು ಕೆಲಸ ಮಾಡಿ ಬೇರೆ ಬೇರೆ ಕ್ಯಾನ್ಸರ್ ಹಾಸ್ಪಿಟಲ್ಗಳಿಗೆ ಹೋಗ್ತಾರೆ, ಬೇರೆ 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 ಪ್ರೈವೇಟ್ ಹಾಸ್ಪಿಟಲ್ಸ್ಗೆ. ನಾನು ಕಣ್ಣಾರೆ ಕಂಡಿದ್ದೀನಿ, ನಾನು ನೋಡಿದ್ದೀನಿ. ಈ ಥರ ಡಾಕ್ಟರ್ಸ್ ಹೀಗೆ ಮಾಡಿದಾಗ ಅಲ್ಲಿರೋಂಥ ಮೆಡಿಕಲ್ ಡೈರೆಕ್ಟರ್ ಕಂಪ್ಲೇಂಟ್ ಕೊಡೋವಂಥದ್ದು, ಅಥವಾ ಮೆಡಿಕಲ್ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಇದ್ದಾರೆ, ಮೆಡಿಕಲ್ ಡಿಪಾರ್ಟ್ಮೆಂಟ್ದು ಮೆಡಿಕಲ್ ಎಜುಕೇಷನ್ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಮೊಹಮ್ಮದ್ ಮೋಸಿನ್ ಅಂತ ಇದ್ದಾರೆ. ತುಂಬ ಒಳ್ಳೆಯ ಅಧಿಕಾರಿ ಅವರು, IAS ಆಫೀಸರ್ ಅವರು, DC ಬಿಜಾಪುರದ DC ಆಗಿದ್ದರು ಅವರು ಗಮನಕ್ಕೆ ತರೋಂಥದ್ದು. ಅಂದರೆ ಜನಕ್ಕೆ ಗೊತ್ತಿರಲ್ಲ, ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತಂದಾಗ ಆಗುತ್ತೆ. ಈಗ KC ಜನರಲ್ಲು, ವಾಣಿ ವಿಲಾಸ್ ಹಾಸ್ಪಿಟ್ಲ್, ಯಾವುದಾದ್ರೂ ಹಾಸ್ಪಿಟ್ಲ್ಗೆ ಹೋಗಿ, ಯಾವುದಾದ್ರೂ ಸರ್ಕಾರಿ ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ಹೋದರೆ ಡಾಕ್ಟರ್ ಸಿಗೋದೇ ಇಲ್ಲ. ಅಲ್ಲಿ ನರ್ಸ್ ಇರ್ತಾರೆ, ಇಲ್ಲಾಂದ್ರೆ ಟೆಕ್ನಿಷಿಯನ್ ಇರ್ತಾರೆ. ಜಾಸ್ತಿ ಜೋರಾಗಿ ಮಾಡಿದರೆ ಆ ಡಾಕ್ಟರ್ಸ್ ಎಲ್ಲೋ ಇರ್ತಾರೆ, ಆ ಕ್ಲಿನಿಕ್ಕಿಂದ ಓಡಿ ಬರ್ತಾರೆ, ಇಲ್ಲ ನಮ್ಮದು ಮೀಟಿಂಗ್ ಇತ್ತು ಇಲ್ಲೇ ಹೋಗಿದ್ದೀವಿ ಅಂತ ಹೇಳ್ತಾರೆ. ಈ ಥರ ಹೇಳ್ತಾರವಾಗ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಕಂಪ್ಲೇಂಟ್ ಮಾಡಬೇಕು. ಈಗ ಪ್ರೈವೇಟ್ ಹಾಸ್ಪಿಟಲ್ಸ್ ಆಗಿದ್ದರೆ ಜಿಲ್ಲಾ ಆರೋಗ್ಯಾಧಿಕಾರಿ DHO ಕಂಪ್ಲೇಂಟ್ ಮಾಡಬೇಕು. ಸರ್ಕಾರಿದಾದರೆ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ, ಅಂದರೆ ಮೆಡಿಕಲ್ ಎಜುಕೇಷನ್ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಮೊಹಮ್ಮದ್ ಮೋಸಿನ್ ಅಂತಿದ್ದಾರೆ ಅವರಿಗೆ, ಅಥವಾ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರಿಗೆ, ಅಥವಾ ಅಲ್ಲಿ ಸಂಬಂಧಪಟ್ಟಿರೋಂಥ ಮೆಡಿಕಲ್ ಡೈರೆಕ್ಟ್ರಿಗೆ ಕಂಪ್ಲೇಂಟ್ ಮಾಡಬೇಕು. ಜನ ನಾವು ಪ್ರಶ್ನೆ ಮಾಡೋದಿಲ್ಲ. ಈಗ ನಿಜವಾಗ್ಲೂ ಸರ್ಕಾರಿ ಆಸ್ಪತ್ರೆಗೆ ಯಾರೂ ಜನ ಹೋಗೋದೇ ಇಲ್ಲ. ಕಾರಣ ಏನಂದರೆ ಇದೇ ಕಾರಣ, ಜನಕ್ಕೆ ಅಲ್ಲಿ ಹೋದರೆ ಸೌಲಭ್ಯ ಸಿಗ್ತಲ್ಲ ಅನ್ನೋದಕ್ಕೆ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗ್ತಾರಂಥದ್ದು. ಇದು ದುರಾದೃಷ್ಟ.